ನಮಸ್ಕಾರ. ಟ್ರೇಡಿಂಗ್ ಜಗತ್ತಲ್ಲಿ ಗೆಲ್ಲೋರ್ ಮತ್ತೆ ಸೋಲೋರ್ ಮಧ್ಯೆ ಇರೋ ವ್ಯತ್ಯಾಸವಾದ್ರೂ ಏನು? ಜಾಸ್ತಿ ಜನ ಅನ್ಕೋತಾರೆ ಇದಕ್ಕೇನು ಸೀಕ್ರೆಟ್ ಸ್ಟ್ರಾಟಜಿ ಇದೆ ಅಂತ. ಆದ್ರೆ ನಿಜವಾದ ಸೀಕ್ರೆಟ್ ಇರೋದು ಸ್ಟ್ರಾಟಜಿಲಲ್ಲ, ಬದಲಿಗೆ ಕೆಲವು ಪವರ್ಫುಲ್ ಹ್ಯಾಬಿಟ್ಸ್ನಲ್ಲಿ. ಪ್ರೊಫೆಷನಲ್ ಟ್ರೇಡರ್ಗಳ ಅನುಭವದಿಂದ ಬಂದಿರೋ ಆ 5 ಅಭ್ಯಾಸಗಳು ಯಾವುದು ಅಂತ ನೋಡೋಣ ಬನ್ನಿ. ಸೊ ಯಶಸ್ವಿ ಟ್ರೇಡಿಂಗ್ನ ನಿಜವಾದ ಸೀಕ್ರೆಟ್ ಏನು? ಇದು ಎಲ್ಲರ ತಲೆಲೂ ಇರೋ ಪ್ರಶ್ನೆ. ನಾವೆಲ್ಲರೂ ಆ ಒಂದೇ ಒಂದು ಮ್ಯಾಜಿಕ್ ಫಾರ್ಮುಲಾ ಹುಡುಕ್ತಿರ್ತೀವಿ, ರಾತ್ರೋರಾತ್ರಿ ನಮ್ಮನ್ನ ಮಿಲಿನೇರ್ ಮಾಡುವಂಥದ್ದು ಅಲ್ವಾ? ಆದರೆ ಸತ್ಯ ಏನು ಗೊತ್ತಾ? ಆ ರಹಸ್ಯ ಒಂದೇ ಒಂದು ಸ್ಟ್ರಾಟಜಿಲಿ ಇಲ್ಲ, ಅದು ನಮ್ಮ ಯೋಚನೆ ಮಾಡೋ ರೀತಿ ಮತ್ತು ನಮ್ಮ ಹ್ಯಾಬಿಟ್ಸ್ನಲ್ಲಿದೆ. ಹೌದು, ಇದು ಯಾವುದೋ ಸೀಕ್ರೆಟ್ ಸ್ಟ್ರಾಟಜಿ ಖಂಡಿತ ಅಲ್ಲ. ಇದೊಂದು ಪ್ರೊಫೆಷನಲ್ ಮೈಂಡ್ಸೆಟ್. ಅಂದ್ರೆ ಶಿಸ್ತು, ಒಂದು ಪ್ರಾಸೆಸ್ ಮತ್ತೆ ಸದಾ ಕಲಿಯೋ ಮನೋಭಾವದ ಮೇಲೆ ನಿಂತಿರೋ ಒಂದು ವಿನ್ನಿಂಗ್ ಆಟಿಟ್ಯೂಡ್. ಮಾರ್ಕೆಟ್ ಎಷ್ಟೇ ಮೇಲೆ ಕೆಳಗೆ ಹೋದ್ರೂ ನಮ್ಮನ್ನ ಸ್ಟ್ರಾಂಗ್ ಆಗಿ ನಿಲ್ಸೋದೇ ಈ ಹ್ಯಾಬಿಟ್ಸ್. ಸರಿ, ಹಾಗಂದ್ರೆ ವಿನ್ನರ್ಸ್ ಬೇರೆಯವ್ರಿಗಿಂತ ಏನ್ ಡಿಫ್ರೆಂಟಾಗಿ ಮಾಡ್ತಾರೆ? ಎಲ್ಲ ಶುರು ಆಗೋದೇ ನಮ್ಮ ಮೈಂಡ್ಸೆಟ್ ಬದಲಾವಣೆಯಿಂದ. ಇದು ಮೊದಲನೇ ಮತ್ತು ಅತೀ ಮುಖ್ಯವಾದ ಸ್ಟೆಪ್. ಯಾಕಂದ್ರೆ ನಾವು ಮುಂದೆ ಮಾತಾಡೋ 5 ಹ್ಯಾಬಿಟ್ಸ್ ಕೂಡ ಇದೇ ಫೌಂಡೇಶನ್ ಮೇಲೆ ನಿಂತಿರೋದು. ಮೈಂಡ್ಸೆಟ್ ಸರಿ ಇಲ್ಲ ಅಂದ್ರೆ ಎಷ್ಟೇ ಒಳ್ಳೆ ಸ್ಟ್ರಾಟಜಿ ಇರೋರು ವೇಸ್ಟ್. ನೋಡಿ, ಈ ಮಾತನ್ನ ಕೇಳಿ. ಒತ್ತಡದಿಂದಾಗಿ ಊಟ ಮಾಡಲು ಸಾಧ್ಯವಾಗದ ಟ್ರೇಡರ್ಗಳನ್ನು ನಾನು ನೋಡಿದ್ದೇನೆ. ಒತ್ತಡವು ಕೇವಲ ಅಜ್ಞಾತ ಅಂಶದಿಂದ ಬರುತ್ತದೆ. ಇದು ಎಷ್ಟು ಪವರ್ಫುಲ್ ಅಲ್ವಾ? ಪ್ರಿಪ್ರೇಷನ್ ಇಲ್ಲದೆ ಟ್ರೇಡ್ ಮಾಡಿದರೆ ಆಗೋ ಎಮೋಷನಲ್ ಸ್ಟ್ರೆಸ್ ಇದೆ. ಆದರೆ ಪ್ರೊಫೆಷನಲ್ಸ್ ಏನ್ ಮಾಡ್ತಾರೆ, ಅವರು ಈ ಅಜ್ಞಾತ ಅನ್ನೋ ಫ್ಯಾಕ್ಟರನ್ನೇ ತಮ್ಮ ಪ್ರೋಸೆಸ್ನಿಂದ ತೆಗೆದುಹಾಕ್ತಾರೆ. ಅವ್ರಿಗೆ ಮುಂದೆ ಏನಾಗ್ಬೋದು ಅಂತ ಗೊತ್ತಿರುತ್ತೆ, ಅದಕ್ಕೆ ಅವ್ರಿಗೆ ಸ್ಟ್ರೆಸ್ ಇರಲ್ಲ. ಸೊ ಮೊದಲನೇ ಹ್ಯಾಬಿಟ್, ಟ್ರೇಡಿಂಗನ್ನು ಒಂದು ಬಿಸ್ನೆಸ್ ಥರ ನೋಡಿ. ಇದೊಂದು ಹಾಬಿ ಅಥವಾ ಟೈಮ್ ಪಾಸ್ ಅಲ್ಲ, ಇದೊಂದು ಸೀರಿಯಸ್ ಬಿಸ್ನೆಸ್. ಅಂದ್ರೆ ಇದಕ್ಕೆ ಒಂದು ಪ್ಲಾನ್ ಬೇಕು, ಒಂದು ಸಿಸ್ಟಮ್ ಬೇಕು ಮತ್ತು ಶಿಸ್ತಂತೂ ಬೇಕೇ ಬೇಕು. ಇವೆರಡರ ನಡುವೆ ಇರೋ ದೊಡ್ಡ ವ್ಯತ್ಯಾಸ ನೋಡಿ. ಒಂದು ಹಾಬಿ ಮೈಂಡ್ಸೆಟ್, ಇನ್ನೊಂದು ಬಿಸ್ನೆಸ್ ಮೈಂಡ್ಸೆಟ್. ಹಾಬಿ ಥರ ಟ್ರೇಡ್ ಮಾಡೋರು ಎಮೋಷನ್ಸ್ ಮೇಲೆ ನಿರ್ಧಾರ ತಗೊಳ್ತಾರೆ, ಸಡನ್ನಾಗಿ ರಿಯಾಕ್ಟ್ ಮಾಡ್ತಾರೆ. ಆದರೆ ಬಿಸ್ನೆಸ್ ಮೈಂಡ್ಸೆಟ್ ಇರೋರು, ಅವರು ಕ್ಯಾಲ್ಕ್ಯುಲೇಟ್ ಮಾಡ್ತಾರೆ, ಒಂದು ಪ್ರಾಸೆಸ್ ಫಾಲೋ ಮಾಡ್ತಾರೆ. ಒಂದು ವೇಳೆ ಲಾಸ್ ಆದ್ರೂ ಅದನ್ನ ಪರ್ಸ್ನಲ್ ಆಗಿ ತಗೊಳ್ಳಲ್ಲ, ಅದು ಬಿಸ್ನೆಸ್ನ ಒಂದು ಭಾಗ ಅಂತಾನೆ ನೋಡ್ತಾರೆ. ನೋಡಿ, ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಟ್ರೇಡ್ಗೆ ಎಂಟರ್ ಆಗೋ ಮುಂಚೆನೆ ಪ್ರತಿಯೊಂದು ಸಂಭಾವ್ಯ ಲಾಭ ನಷ್ಟವನ್ನ ಲೆಕ್ಕ ಹಾಕಿರ್ತಾರೆ. ಅವ್ರಿಗೆ ಸರ್ಪ್ರೈಸ್ ಅನ್ನೋದೇ ಇರಲ್ಲ, ಯಾಕೆಂದ್ರೆ ಪ್ರತಿಯೊಂದು ರಿಸಲ್ಟ್ನೂ ಅವರು ಮೊದಲೇ ಯೋಚಿಸಿರ್ತಾರೆ. ಇದರಿಂದ ಏನಾಗುತ್ತೆ? ಸ್ಟ್ರೆಸ್ ಕಮ್ಮಿ ಆಗತ್ತೆ. ಎಷ್ಟು ಲಾಭ ಬರ್ಬೋದು, ಅತಿ ಹೆಚ್ಚು ಅಂದ್ರೆ ಎಷ್ಟು ನಷ್ಟ ಆಗ್ಬೋದು ಅನ್ನೋದು ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಎಲ್ಲವೂ ಪ್ಲಾನ್ ಪ್ರಕಾರನೇ ನಡೆಯುತ್ತೆ. ರೈಟ್. ಈಗ ಎರಡನೇ ಹ್ಯಾಬಿಟ್, ಅದೇನಪ್ಪ ಅಂದ್ರೆ ನಿಮ್ಮ ಡೇಟಾದ ಮೇಲೆ ಹಿಡಿತ ಸಾಧಿಸೋದು. ಇದಂತೂ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಡೇಟಾ ಇಲ್ದೆ ಟ್ರೇಡ್ ಮಾಡೋದು ಅಂದ್ರೆ ಕತ್ತಲಲ್ಲಿ ಗುರಿ ಇಡೋಕೆ ಟ್ರೈ ಮಾಡ್ದ ಹಾಗೆ. ಹಾಗಾದ್ರೆ ಈ ಡೇಟಾ ಡ್ರಿವನ್ ಪ್ರಾಸೆಸ್ ಅಂದ್ರೆ ಏನು? ಸಿಂಪಲ್. 1. ಎಲ್ಲ ಟ್ರೇಡ್ಗಳನ್ನ ರೆಕಾರ್ಡ್ ಮಾಡಿ. 2. ನಿಮ್ಮ ಪರ್ಫಾರ್ಮೆನ್ಸ್ನ ಅನಲೈಸ್ ಮಾಡಿ. 3. ನಿಮ್ಮ ಸ್ಟ್ರೆಂತ್ಸ್ ಮತ್ತು ವೀಕ್ನೆಸ್ ಏನು ಅಂತ ಗುರುತಿಸಿ. ಇದೇ ಪ್ರಾಸೆಸ್ ಪ್ರೊಫೆಷನಲ್ಸ್ಗೆ ತಮ್ಮ ತಪ್ಪುಗಳಿಂದ ಕಲಿಯೋಕೆ ಹೆಲ್ಪ್ ಮಾಡೋದು. ಸತತವಾಗಿ ಲಾಸ್ ಆಗ್ತಿರೋವಾಗಂತೂ ಇದು ಲೈಫ್ ಸೇವರ್ ಇದ್ದಾಗೆ. ನೋಡಿ, ಪ್ರಾಫಿಟ್ ಆಗ್ತಿದ್ದಾಗ ಎಲ್ರೂ ಖುಷಿಯಾಗಿರ್ತಾರ, ಆದ್ರೆ ಕಷ್ಟದ ಸಮಯದಲ್ಲಿ ನಮ್ಮನ್ನ ಕಾಪಾಡೋದು ಇದೇ ಡೇಟಾ. ಜಸ್ಟ್ ಒಂದು ಸಿಂಪಲ್ ಟ್ರೇಡಿಂಗ್ ಜರ್ನಲ್ ಎಷ್ಟು ಹೆಲ್ಪ್ ಮಾಡುತ್ತೆ ಗೊತ್ತಾ? ಯಾವ ಸ್ಟ್ರಾಟಜಿ ವರ್ಕ್ ಆಗ್ತಿದೆ, ಯಾವುದು ಫೇಲ್ ಆಗ್ತಿದೆ ಮತ್ತು ಮುಖ್ಯವಾಗಿ ಯಾಕೆ ಅಂತ ಕಂಡುಹಿಡಿಯೋಕೆ ಇದು ಸಹಾಯ ಮಾಡುತ್ತೆ. ಇದು ನನಗೆ ಹೀಗನ್ಸ್ತು ಅನ್ನೋ ಫೀಲಿಂಗ್ ಅನ್ನ ಇದು ಫ್ಯಾಕ್ಟ್ ಅನ್ನೋ ರಿಯಾಲಿಟಿಯಾಗಿ ಬದಲಾಯಿಸುತ್ತೆ. ಅಂದ್ರೆ ಇಮೋಷನ್ಸ್ ಅನ್ನ ಸೈಡ್ಗಿಟ್ಟು ಫ್ಯಾಕ್ಟ್ಸ್ ಜೊತೆ ಮಾತಾಡೋ ಹಾಗೆ. ನಿಮ್ಮ ಡೇಟಾವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಎಡ್ಜ್ ಎಲ್ಲಿದೆ ಅಂತಾನೂ ಗೊತ್ತಾಗತ್ತೆ, ಹಾಗೆ ನಿಮ್ಮ ವೀಕ್ನೆಸ್ ಎಲ್ಲಿದೆ ಅಂತಾನೂ ಗೊತ್ತಾಗತ್ತೆ. ಇಲ್ಲಿ ಒಂದು ಪರ್ಸನಲ್ ಎಕ್ಸಾಂಪಲ್ ನೋಡಿ. ಡೇಟಾ ಅನಲೈಸ್ ಮಾಡಿದಾಗ ಅವರ ವೀಕ್ನೆಸ್ ಇದ್ದಿದ್ದು ಅನ್ಪ್ಲಾನ್ಡ್ ಟ್ರೇಡ್ಗಳಿಗೆ ಟ್ರಿಗರ್ ಆಗೋದು ಅಂತ ಗೊತ್ತಾಯ್ತು. ಹಾಗೆ ಅವರ ಸ್ಟ್ರೆಂತ್ ಇದ್ದಿದ್ದು ವಿನ್ನಿಂಗ್ ಟ್ರೇಡ್ಸನ್ನ ಹಿಡಿದಿಟ್ಕೊಳ್ಳೋದು. ಹಾಗಾದ್ರೆ ನಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಏನು? ನಮ್ಮ ಡೇಟಾ ನಮ್ಗೆ ಏನ್ ಹೇಳ್ತಿದೆ? ಓಕೆ, ಈಗ 3ನೇ ಹ್ಯಾಬಿಟ್. ಇದು ಬಹುಶಃ ಎಲ್ಲಕ್ಕಿಂತ ಪವರ್ಫುಲ್. ಅದೇನಂದ್ರೆ ಪ್ರತಿಯೊಂದು ಲಾಸ್ ಅನ್ನು ನಾವು ನೋಡೋ ರೀತಿಯನ್ನೇ ಬದಲಾಯಿಸೋದು. ನಿಜ ಹೇಳ್ಬೇಕಂದ್ರೆ ಈ ಒಂದೇ ಒಂದು ಹ್ಯಾಬಿಟ್ ನಮ್ಮ ಇಡೀ ಟ್ರೇಡಿಂಗ್ ಕರಿಯರನ್ನೇ ಬದಲಾಯಿಸಬಲ್ದು. ಕಲಿಕೆಯ ನಷ್ಟ ಅಂದ್ರೆ ಲರ್ನಿಂಗ್ ಲಾಸ್, ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಟ್ರೇಡ್ನಿಂದ ನಮಗೆ ದುಡ್ಡು ಹೋಯ್ತು, ಆದ್ರೆ ಅದರಿಂದ ಒಂದು ಅಮೂಲ್ಯವಾದ ಪಾಠ ಸಿಕ್ತು. ಈ ಪಾಠ ಮುಂದೆ ಆಗ್ಬಹುದಾದ ದೊಡ್ಡ ನಷ್ಟವನ್ನ ತಪ್ಪಿಸುತ್ತೆ. ಸೊ ಲಾಸ್ ಅನ್ನ ಫೇಲ್ಯೂರ್ ಅಂತ ನೋಡೋದು ಬೇಡ,
ಅದನ್ನ ನಮ್ಮ ಟ್ರೇಡಿಂಗ್ ಎಜುಕೇಷನ್ಗಾಗಿ ಮಾಡಿದ ಒಂದು ಇನ್ವೆಸ್ಟ್ಮೆಂಟ್ ಅಂತ ನೋಡಬೇಕು. ಇವತ್ತು ಕಳ್ಕೊಂಡ 50,000 ರೂಪಾಯಿ ನಾಳೆ ಆಗಬಹುದಿದ್ದ 5 ಲಕ್ಷ ರೂಪಾಯಿ ನಷ್ಟವನ್ನ ತಪ್ಸೋಕೆ ಕಲಿಸಿದ ಪಾಠ ಆಗಿರ್ಬೋದು ಅಲ್ವಾ? ಹಾಗಾದ್ರೆ ವಿನ್ನಿಂಗ್ ಟ್ರೇಡರ್ ತಮ್ಮನ್ನ ತಾವೇ ಕೇಳ್ಕೊಳ್ಳೋ ಪ್ರಶ್ನೆ ಏನ್ ಗೊತ್ತಾ? ಈ ನಷ್ಟವನ್ನ ನನ್ನ ಜೀವನದ ಅತಿ ದೊಡ್ಡ ಲಾಭವಾಗಿ ಪರಿವರ್ತಿಸುವುದು ಹೇಗೆ ಅಂತ. ನೋಡಿ, ಈ ಒಂದೇ ಪ್ರಶ್ನೆ ನಮ್ಮ ಮೈಂಡ್ಸೆಟ್ ಅನ್ನ ನೆಗೆಟಿವ್ ಯೋಚನೆಗಳಿಂದ ಪಾಸಿಟಿವ್ ಆಕ್ಷನ್ ಕಡೆಗೆ ತಿರುಗಿಸುತ್ತೆ. ಆಗ ನಷ್ಟ ಅನ್ನೋದು ಒಂದು ಅವಕಾಶವಾಗಿ ಕಾಣೋಕೆ ಶುರುವಾಡುತ್ತೆ. ನೆಕ್ಸ್ಟ್ 4ನೇ ಹ್ಯಾಬಿಟ್. ಸಿಂಪಲ್ ಆಗಿ ಹೇಳೋದಾದ್ರೆ ಸದಾಕಾಲ ಕಲಿಯೋ ವಿದ್ಯಾರ್ಥಿಯಾಗಿರೋದು. ಯಾವತ್ತೂ ನಾನು ಕಲಿಯೋದು ಮುಗೀತು ಅಂತ ಅನ್ಕೋಬಾರ್ದು. ಯಾಕಂದ್ರೆ ಮಾರ್ಕೆಟ್ ಯಾವಾಗ್ಲೂ ಬದಲಾಗ್ತಾನೇ ಇರುತ್ತೆ. ನಾವು ಕಲಿಯೋದನ್ನ ನಿಲ್ಸಿದ್ರೆ ನಾವು ಹಿಂದೆ ಬಿದ್ದಾಗೆ. ಇಲ್ಲಿ 2 ಥರದ ಮೈಂಡ್ಸೆಟ್ ಇದೆ. ಒಂದು ಅಹಂಕಾರಿ ಮನಸ್ಸು, ಇನ್ನೊಂದು ತೆರೆದ ಮನಸ್ಸು. ಸೋಲೋ ಟ್ರೇಡರ್ ಅನ್ಕೋತಾನೆ ನನಗೆಲ್ಲ ಗೊತ್ತು ಅಂತ. ಆದ್ರೆ ಗೆಲ್ಲೋ ಟ್ರೇಡರ್ ತನ್ನ ಟೀಮ್ನ ಜೂನಿಯರ್ ಮೆಂಬರ್ ಒಂದು ಐಡಿಯಾ ಕೊಟ್ರು ಅದನ್ನ ಕೇಳಿಸ್ಕೋತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಒಳ್ಳೆ ಐಡಿಯಾಗಳು ಯಾರಿಂದ ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಬರ್ಬೋದು ಅಂತ. ಮತ್ತು ಈಗ ಫೈನಲ್ ಹ್ಯಾಬಿಟ್ 5ನೇದು. ಅದೇನಂದ್ರೆ ನಿಮ್ಗೆ ಗೊತ್ತಿರೋದನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು. ಹೌದು, ಇದು ಬೇರೆಯವ್ರಿಗೆ ಸಹಾಯ ಮಾಡೋದು ಮಾತ್ರ ಅಲ್ಲ, ನಮ್ಮ ಜ್ಞಾನವನ್ನೇ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಕೂಡ ಹೌದು. ನೋಡಿ, ಯಶಸ್ವಿ ಟ್ರೇಡರ್ಗಳು ತಮ್ಗೆ ಗೊತ್ತಿರೋದನ್ನ ಹೇಳ್ಕೊಡೋಕೆ, ಶೇರ್ ಮಾಡ್ಕೊಳ್ಳೋಕೆ ಯಾವಾಗ್ಲೂ ರೆಡಿ ಇರ್ತಾರೆ. ಯಾಕಂದ್ರೆ ಜ್ಞಾನ ಹಂಚಿದ್ದಷ್ಟು ಜಾಸ್ತಿ ಆಗುತ್ತೆ. ನಾವೊಂದು ವಿಷಯವನ್ನ ಬೇರೆಯವ್ರಿಗೆ ಹೇಳ್ಕೊಟ್ಟಾಗ ಆ ವಿಷಯ ನಮ್ಗೇನೆ ಇನ್ನಷ್ಟು ಚೆನ್ನಾಗಿ, ಇನ್ನಷ್ಟು ಆಳವಾಗಿ ಅರ್ಥ ಆಗುತ್ತೆ. ಇದು ನಿಜ ಅಲ್ವಾ? ಸರಿ, ಹಾಗಾದ್ರೆ ಗೆಲ್ಲುವ ಟ್ರೇಡರ್ನ ಆ 5 ಹ್ಯಾಬಿಟ್ಸ್ ಯಾವುದು ಅಂತ ಮತ್ತೊಮ್ಮೆ ಕ್ವಿಕ್ಕಾಗಿ ನೋಡೋಣ. 1. ಟ್ರೇಡಿಂಗ್ ಅನ್ನ ಬಿಸ್ನೆಸ್ ತರ ನೋಡಿ. 2. ನಿಮ್ಮ ಡೇಟಾದ ಮೇಲೆ ಮಾಸ್ಟರಿ ಸಾಧಿಸಿ. 3. ಪ್ರತಿಯೊಂದು ಲಾಸನ್ನು ಒಂದು ಪಾಠ ಅಂತ ತಿಳ್ಕೊಳ್ಳಿ. 4. ಯಾವಾಗ್ಲೂ ಕಲಿತಾ ಇರಿ. ಮತ್ತು 5. ನಿಮ್ಗೆ ಗೊತ್ತಿರೋದನ್ನ ಶೇರ್ ಮಾಡಿ. ಇವೇ ಯಶಸ್ಸಿನ ಫೌಂಡೇಶನ್. ಹಾಗಾದ್ರೆ ಈ ಎಲ್ಲಾ ವಿಚಾರಗಳನ್ನ ಕೇವಲ ಕೇಳೋದಲ್ಲ, ಆಚರಣೆಗೆ ತರೋದು ಮುಖ್ಯ. ಒಂದು ಪ್ರಶ್ನೆಯೊಂದಿಗೆ ಇದನ್ನ ಮುಗ್ಸೋಣ. ಈ 5 ಹ್ಯಾಬಿಟ್ಸ್ನಲ್ಲಿ ಮೊದಲು ಯಾವ ಹ್ಯಾಬಿಟನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ ಶುರು ಮಾಡ್ಬೋದು? ಯಾವುದಾದ್ರೂ ಒಂದನ್ನ ಆರಿಸ್ಕೊಂಡು ಇವತ್ತಿಂದಲೇ ಶುರು ಮಾಡೋಣ. ನೆನಪಿಡಿ, ಒಂದು ಸಣ್ಣ ಹೆಜ್ಜೆ ಕೂಡ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗಬಲ್ಲದು. ನಮಸ್ಕಾರ. ಟ್ರೇಡಿಂಗ್ ಜಗತ್ತಲ್ಲಿ ಗೆಲ್ಲೋರ್ ಮತ್ತೆ ಸೋಲೋರ್ ಮಧ್ಯೆ ಇರೋ ವ್ಯತ್ಯಾಸವಾದ್ರೂ ಏನು? ಜಾಸ್ತಿ ಜನ ಅನ್ಕೋತಾರೆ ಇದಕ್ಕೇನೋ ಸೀಕ್ರೆಟ್ ಸ್ಟ್ರಾಟಜಿ ಇದೆ ಅಂತ. ಆದ್ರೆ ನಿಜವಾದ ಸೀಕ್ರೆಟ್ ಇರೋದು ಸ್ಟ್ರಾಟಜಿಲಲ್ಲ, ಬದಲಿಗೆ ಕೆಲವು ಪವರ್ಫುಲ್ ಹ್ಯಾಬಿಟ್ಸ್ನಲ್ಲಿ. ಪ್ರೊಫೆಷನಲ್ ಟ್ರೇಡರ್ಗಳ ಅನುಭವದಿಂದ ಬಂದಿರೋ ಆ 5 ಅಭ್ಯಾಸಗಳು ಯಾವುದು ಅಂತ ನೋಡೋಣ ಬನ್ನಿ. ಸೊ, ಯಶಸ್ವಿ ಟ್ರೇಡಿಂಗ್ನ ನಿಜವಾದ ಸೀಕ್ರೆಟ್ ಏನು? ಇದು ಎಲ್ಲರ ತಲೆಲೂ ಇರೋ ಪ್ರಶ್ನೆ. ನಾವೆಲ್ಲರೂ ಆ ಒಂದೇ ಒಂದು ಮ್ಯಾಜಿಕ್ ಫಾರ್ಮುಲಾ ಹುಡುಕ್ತಿರ್ತೀವಿ, ರಾತ್ರೋರಾತ್ರಿ ನಮ್ಮನ್ನ ಮಿಲಿನೇರ್ ಮಾಡುವಂಥದ್ದು ಅಲ್ವಾ? ಆದ್ರೆ ಸತ್ಯ ಏನ್ ಗೊತ್ತಾ? ಆ ರಹಸ್ಯ ಒಂದೇ ಒಂದು ಸ್ಟ್ರಾಟಜಿಲಿ ಇಲ್ಲ. ಅದು ನಮ್ಮ ಯೋಚನೆ ಮಾಡೋ ರೀತಿ ಮತ್ತು ನಮ್ಮ ಹ್ಯಾಬಿಟ್ಸ್ನಲ್ಲಿದೆ. ಹೌದು, ಇದು ಯಾವುದೋ ಸೀಕ್ರೆಟ್ ಸ್ಟ್ರಾಟಜಿ ಖಂಡಿತ ಅಲ್ಲ. ಇದೊಂದು ಪ್ರೊಫೆಷನಲ್ ಮೈಂಡ್ಸೆಟ್. ಅಂದ್ರೆ ಶಿಸ್ತು, ಒಂದು ಪ್ರಾಸೆಸ್, ಮತ್ತೆ ಸದಾ ಕಲಿಯೋ ಮನೋಭಾವದ ಮೇಲೆ ನಿಂತಿರೋ ಒಂದು ವಿನ್ನಿಂಗ್ ಆಟಿಟ್ಯೂಡ್. ಮಾರ್ಕೆಟ್ ಎಷ್ಟೇ ಮೇಲೆ ಕೆಳಗೆ ಹೋದ್ರೂ ನಮ್ಮನ್ನ ಸ್ಟ್ರಾಂಗ್ ಆಗಿ ನಿಲ್ಸೋದೇ ಈ ಹ್ಯಾಬಿಟ್ಸ್. ಸರಿ, ಹಾಗಂದ್ರೆ ವಿನ್ನರ್ಸ್ ಬೇರೆಯವ್ರಿಗಿಂತ ಏನ್ ಡಿಫ್ರೆಂಟಾಗಿ ಮಾಡ್ತಾರೆ? ಎಲ್ಲ ಶುರು ಆಗೋದೇ ನಮ್ಮ ಮೈಂಡ್ಸೆಟ್ ಬದಲಾವಣೆಯಿಂದ. ಇದು ಮೊದಲನೇ ಮತ್ತು ಅತಿ ಮುಖ್ಯವಾದ ಸ್ಟೆಪ್. ಯಾಕಂದ್ರೆ ನಾವು ಮುಂದೆ ಮಾತಾಡೋ 5 ಹ್ಯಾಬಿಟ್ಸ್ ಕೂಡ ಇದೇ ಫೌಂಡೇಶನ್ ಮೇಲೆ ನಿಂತಿರೋದು. ಮೈಂಡ್ಸೆಟ್ ಸರಿ ಇಲ್ಲ ಅಂದ್ರೆ ಎಷ್ಟೇ ಒಳ್ಳೆ ಸ್ಟ್ರಾಟಜಿ ಇರೋರು ವೇಸ್ಟ್. ನೋಡಿ, ಈ ಮಾತನ್ನ ಕೇಳಿ. ಒತ್ತಡದಿಂದಾಗಿ ಊಟ ಮಾಡಲು ಸಾಧ್ಯವಾಗದ ಟ್ರೇಡರ್ಗಳನ್ನು ನಾನು ನೋಡಿದ್ದೇನೆ. ಒತ್ತಡವು ಕೇವಲ ಅಜ್ಞಾತ ಅಂಶದಿಂದ ಬರುತ್ತದೆ. ಇದು ಎಷ್ಟು ಪವರ್ಫುಲ್ ಅಲ್ವಾ? ಪ್ರಿಪ್ರೇಷನ್ ಇಲ್ಲದೆ ಟ್ರೇಡ್ ಮಾಡಿದ್ರೆ ಆಗೋ ಎಮೋಷನಲ್ ಸ್ಟ್ರೆಸ್ ಇದೆ. ಆದರೆ ಪ್ರೊಫೆಷನಲ್ಸ್ ಏನ್ ಮಾಡ್ತಾರೆ? ಅವರು ಈ ಅಜ್ಞಾತ ಅನ್ನೋ ಫ್ಯಾಕ್ಟರನ್ನೇ ತಮ್ಮ ಪ್ರೋಸೆಸ್ನಿಂದ ತೆಗೆದುಹಾಕ್ತಾರೆ. ಅವ್ರಿಗೆ ಮುಂದೆ ಏನಾಗ್ಬೋದು ಅಂತ ಗೊತ್ತಿರುತ್ತೆ, ಅದಕ್ಕೆ ಅವ್ರಿಗೆ ಸ್ಟ್ರೆಸ್ ಇರಲ್ಲ. ಸೊ, ಮೊದಲನೇ ಹ್ಯಾಬಿಟ್, ಟ್ರೇಡಿಂಗನ್ನು ಒಂದು ಬಿಸ್ನೆಸ್ ಥರ ನೋಡಿ. ಇದೊಂದು ಹಾಬಿ ಅಥವಾ ಟೈಮ್ ಪಾಸ್ ಅಲ್ಲ, ಇದೊಂದು ಸೀರಿಯಸ್ ಬಿಸ್ನೆಸ್. ಅಂದ್ರೆ ಇದಕ್ಕೆ ಒಂದು ಪ್ಲಾನ್ ಬೇಕು, ಒಂದು ಸಿಸ್ಟಮ್ ಬೇಕು, ಮತ್ತು ಶಿಸ್ತಂತೂ ಬೇಕೇ ಬೇಕು. ಇವೆರಡರ ನಡುವೆ ಇರೋ ದೊಡ್ಡ ವ್ಯತ್ಯಾಸ ನೋಡಿ. ಒಂದು ಹಾಬಿ ಮೈಂಡ್ಸೆಟ್, ಇನ್ನೊಂದು ಬಿಸ್ನೆಸ್ ಮೈಂಡ್ಸೆಟ್. ಹಾಬಿ ಥರ ಟ್ರೇಡ್ ಮಾಡೋರು ಎಮೋಷನ್ಸ್ ಮೇಲೆ ನಿರ್ಧಾರ ತಗೊಳ್ತಾರೆ, ಸಡನ್ನಾಗಿ ರಿಯಾಕ್ಟ್ ಮಾಡ್ತಾರೆ. ಆದರೆ ಬಿಸ್ನೆಸ್ ಮೈಂಡ್ಸೆಟ್ ಇರೋರು ಅವರು ಕ್ಯಾಲ್ಕ್ಯುಲೇಟ್ ಮಾಡ್ತಾರೆ, ಒಂದು ಪ್ರಾಸೆಸ್ ಫಾಲೋ ಮಾಡ್ತಾರೆ. ಒಂದು ವೇಳೆ ಲಾಸ್ ಆದ್ರೂ ಅದನ್ನ ಪರ್ಸನಲ್ ಆಗಿ ತಗೊಳ್ಳಲ್ಲ, ಅದು ಬಿಸ್ನೆಸ್ನ ಒಂದು ಭಾಗ ಅಂತಾನೆ ನೋಡ್ತಾರೆ. ನೋಡಿ, ಒಬ್ಬ ಪ್ರೊಫೆಷನಲ್ ಟ್ರೇಡರ್
ಟ್ರೇಡ್ಗೆ ಎಂಟರ್ ಆಗೋ ಮುಂಚೆನೆ ಪ್ರತಿಯೊಂದು ಸಂಭಾವ್ಯ ಲಾಭ ನಷ್ಟವನ್ನ ಲೆಕ್ಕ ಹಾಕಿರ್ತಾರೆ. ಅವ್ರಿಗೆ ಸರ್ಪ್ರೈಸ್ ಅನ್ನೋದೇ ಇರಲ್ಲ, ಯಾಕೆಂದ್ರೆ ಪ್ರತಿಯೊಂದು ರಿಸಲ್ಟ್ನೂ ಅವರು ಮೊದಲೇ ಯೋಚಿಸಿರ್ತಾರೆ. ಇದರಿಂದ ಏನಾಗುತ್ತೆ? ಸ್ಟ್ರೆಸ್ ಕಮ್ಮಿ ಆಗತ್ತೆ. ಎಷ್ಟು ಲಾಭ ಬರ್ಬೋದು, ಅತಿ ಹೆಚ್ಚು ಅಂದ್ರೆ ಎಷ್ಟು ನಷ್ಟ ಆಗ್ಬೋದು ಅನ್ನೋದು ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಎಲ್ಲವೂ ಪ್ಲಾನ್ ಪ್ರಕಾರನೇ ನಡೆಯುತ್ತೆ. ರೈಟ್. ಈಗ ಎರಡನೇ ಹ್ಯಾಬಿಟ್ ಅದೇನಪ್ಪ ಅಂದ್ರೆ ನಿಮ್ಮ ಡೇಟಾದ ಮೇಲೆ ಹಿಡಿತ ಸಾಧಿಸೋದು. ಇದಂತೂ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಡೇಟಾ ಇಲ್ದೆ ಟ್ರೇಡ್ ಮಾಡೋದು ಅಂದ್ರೆ ಕತ್ತಲಲ್ಲಿ ಗುರಿ ಇಡೋಕೆ ಟ್ರೈ ಮಾಡ್ದ ಹಾಗೆ. ಹಾಗಾದ್ರೆ ಈ ಡೇಟಾ ಡ್ರಿವನ್ ಪ್ರಾಸೆಸ್ ಅಂದ್ರೆ ಏನು? ಸಿಂಪಲ್. 1. ಎಲ್ಲ ಟ್ರೇಡ್ಗಳನ್ನ ರೆಕಾರ್ಡ್ ಮಾಡಿ. 2. ನಿಮ್ಮ ಪರ್ಫಾರ್ಮೆನ್ಸ್ನ ಅನಲೈಸ್ ಮಾಡಿ. 3. ನಿಮ್ಮ ಸ್ಟ್ರೆಂತ್ಸ್ ಮತ್ತು ವೀಕ್ನೆಸ್ ಏನು ಅಂತ ಗುರುತಿಸಿ. ಇದೇ ಪ್ರಾಸೆಸ್ ಪ್ರೊಫೆಷನಲ್ಸ್ಗೆ ತಮ್ಮ ತಪ್ಪುಗಳಿಂದ ಕಲಿಯೋಕೆ ಹೆಲ್ಪ್ ಮಾಡೋದು. ಸತತವಾಗಿ ಲಾಸ್ ಆಗ್ತಿರೋವಾಗಂತೂ ಇದು ಲೈಫ್ ಸೇವರ್ ಇದ್ದಾಗೆ. ನೋಡಿ, ಪ್ರಾಫಿಟ್ ಆಗ್ತಿದ್ದಾಗ ಎಲ್ರೂ ಖುಷಿಯಾಗಿರ್ತಾರ, ಆದರೆ ಕಷ್ಟದ ಸಮಯದಲ್ಲಿ ನಮ್ಮನ್ನ ಕಾಪಾಡೋದು ಇದೇ ಡೇಟಾ. ಜಸ್ಟ್ ಒಂದು ಸಿಂಪಲ್ ಟ್ರೇಡಿಂಗ್ ಜರ್ನಲ್ ಎಷ್ಟು ಹೆಲ್ಪ್ ಮಾಡುತ್ತೆ ಗೊತ್ತಾ? ಯಾವ ಸ್ಟ್ರಾಟಜಿ ವರ್ಕ್ ಆಗ್ತಿದೆ, ಯಾವುದು ಫೇಲ್ ಆಗ್ತಿದೆ ಮತ್ತು ಮುಖ್ಯವಾಗಿ ಯಾಕೆ ಅಂತ ಕಂಡುಹಿಡಿಯೋಕೆ ಇದು ಸಹಾಯ ಮಾಡುತ್ತೆ. ಇದು ನನಗೆ ಹೀಗನ್ಸ್ತು ಅನ್ನೋ ಫೀಲಿಂಗನ್ನ ಇದು ಫ್ಯಾಕ್ಟ್ ಅನ್ನೋ ರಿಯಾಲಿಟಿಯಾಗಿ ಬದಲಾಯಿಸುತ್ತೆ. ಅಂದ್ರೆ ಇಮೋಷನ್ಸ್ ಅನ್ನ ಸೈಡ್ಗಿಟ್ಟು ಫ್ಯಾಕ್ಟ್ಸ್ ಜೊತೆ ಮಾತಾಡೋ ಹಾಗೆ. ನಿಮ್ಮ ಡೇಟಾವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಎಡ್ಜ್ ಎಲ್ಲಿದೆ ಅಂತಾನೂ ಗೊತ್ತಾಗತ್ತೆ, ಹಾಗೆ ನಿಮ್ಮ ವೀಕ್ನೆಸ್ ಎಲ್ಲಿದೆ ಅಂತಾನೂ ಗೊತ್ತಾಗತ್ತೆ. ಇಲ್ಲಿ ಒಂದು ಪರ್ಸನಲ್ ಎಕ್ಸಾಂಪಲ್ ನೋಡಿ. ಡೇಟಾ ಅನಲೈಸ್ ಮಾಡಿದಾಗ ಅವರ ವೀಕ್ನೆಸ್ ಇದ್ದಿದ್ದು ಅನ್ಪ್ಲಾನ್ಡ್ ಟ್ರೇಡ್ಗಳಿಗೆ ಟ್ರಿಗರ್ ಆಗೋದು ಅಂತ ಗೊತ್ತಾಯ್ತು. ಹಾಗೆ ಅವರ ಸ್ಟ್ರೆಂತ್ ಇದ್ದಿದ್ದು ವಿನ್ನಿಂಗ್ ಟ್ರೇಡ್ಸನ್ನ ಹಿಡಿದಿಟ್ಕೊಳ್ಳೋದು. ಹಾಗಾದ್ರೆ ನಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಏನು? ನಮ್ಮ ಡೇಟಾ ನಮ್ಗೆ ಏನ್ ಹೇಳ್ತಿದೆ? ಓಕೆ, ಈಗ ಮೂರನೇ ಹ್ಯಾಬಿಟ್. ಇದು ಬಹುಶಃ ಎಲ್ಲಕ್ಕಿಂತ ಪವರ್ಫುಲ್. ಅದೇನಂದ್ರೆ ಪ್ರತಿಯೊಂದು ಲಾಸ್ ಅನ್ನು ನಾವು ನೋಡೋ ರೀತಿಯನ್ನೇ ಬದಲಾಯಿಸೋದು. ನಿಜ ಹೇಳ್ಬೇಕಂದ್ರೆ ಈ ಒಂದೇ ಒಂದು ಹ್ಯಾಬಿಟ್ ನಮ್ಮ ಇಡೀ ಟ್ರೇಡಿಂಗ್ ಕರಿಯರನ್ನೇ ಬದಲಾಯಿಸಬಲ್ದು. ಕಲಿಕೆಯ ನಷ್ಟ ಅಂದ್ರೆ ಲರ್ನಿಂಗ್ ಲಾಸ್, ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಟ್ರೇಡ್ನಿಂದ ನಮಗೆ ದುಡ್ಡು ಹೋಯ್ತು, ಆದರೆ ಅದರಿಂದ ಒಂದು ಅಮೂಲ್ಯವಾದ ಪಾಠ ಸಿಕ್ತು. ಈ ಪಾಠ ಮುಂದೆ ಆಗ್ಬಹುದಾದ ದೊಡ್ಡ ನಷ್ಟವನ್ನ ತಪ್ಪಿಸುತ್ತೆ. ಸೊ ಲಾಸ್ ಅನ್ನ ಫೇಲ್ಯೂರ್ ಅಂತ ನೋಡೋದು ಬೇಡ, ಅದನ್ನ ನಮ್ಮ ಟ್ರೇಡಿಂಗ್ ಎಜುಕೇಷನ್ಗಾಗಿ ಮಾಡಿದ ಒಂದು ಇನ್ವೆಸ್ಟ್ಮೆಂಟ್ ಅಂತ ನೋಡಬೇಕು. ಇವತ್ತು ಕಳ್ಕೊಂಡ 50,000 ರೂಪಾಯಿ ನಾಳೆ ಆಗಬಹುದಿದ್ದ 5 ಲಕ್ಷ ರೂಪಾಯಿ ನಷ್ಟವನ್ನ ತಪ್ಸೋಕೆ ಕಲಿಸಿದ ಪಾಠ ಆಗಿರ್ಬೋದು ಅಲ್ವಾ? ಹಾಗಾದ್ರೆ ವಿನ್ನಿಂಗ್ ಟ್ರೇಡರ್ ತಮ್ಮನ್ನ ತಾವೇ ಕೇಳ್ಕೊಳ್ಳೋ ಪ್ರಶ್ನೆ ಏನ್ ಗೊತ್ತಾ? ಈ ನಷ್ಟವನ್ನ ನನ್ನ ಜೀವನದ ಅತಿ ದೊಡ್ಡ ಲಾಭವಾಗಿ ಪರಿವರ್ತಿಸುವುದು ಹೇಗೆ ಅಂತ. ನೋಡಿ, ಈ ಒಂದೇ ಪ್ರಶ್ನೆ ನಮ್ಮ ಮೈಂಡ್ಸೆಟ್ ಅನ್ನ ನೆಗೆಟಿವ್ ಯೋಚನೆಗಳಿಂದ ಪಾಸಿಟಿವ್ ಆಕ್ಷನ್ ಕಡೆಗೆ ತಿರುಗಿಸುತ್ತೆ. ಆಗ ನಷ್ಟ ಅನ್ನೋದು ಒಂದು ಅವಕಾಶವಾಗಿ ಕಾಣೋಕೆ ಶುರುವಾಡುತ್ತೆ. ನೆಕ್ಸ್ಟ್, 4ನೇ ಹ್ಯಾಬಿಟ್. ಸಿಂಪಲ್ ಆಗಿ ಹೇಳೋದಾದ್ರೆ ಸದಾಕಾಲ ಕಲಿಯೋ ವಿದ್ಯಾರ್ಥಿಯಾಗಿರೋದು. ಯಾವತ್ತೂ ನಾನು ಕಲಿಯೋದು ಮುಗೀತು ಅಂತ ಅನ್ಕೋಬಾರ್ದು. ಯಾಕಂದ್ರೆ ಮಾರ್ಕೆಟ್ ಯಾವಾಗ್ಲೂ ಬದಲಾಗ್ತಾನೇ ಇರುತ್ತೆ. ನಾವು ಕಲಿಯೋದನ್ನ ನಿಲ್ಸಿದ್ರೆ ನಾವು ಹಿಂದೆ ಬಿದ್ದ ಹಾಗೆ. ಇಲ್ಲಿ 2 ಥರದ ಮೈಂಡ್ಸೆಟ್ ಇದೆ. ಒಂದು ಅಹಂಕಾರಿ ಮನಸ್ಸು, ಇನ್ನೊಂದು ತೆರೆದ ಮನಸ್ಸು. ಸೋಲೋ ಟ್ರೇಡರ್ ಅನ್ಕೋತಾನೆ ನನಗೆಲ್ಲ ಗೊತ್ತು ಅಂತ. ಆದ್ರೆ ಗೆಲ್ಲೋ ಟ್ರೇಡರ್ ತನ್ನ ಟೀಮ್ನ ಜೂನಿಯರ್ ಮೆಂಬರ್ ಒಂದು ಐಡಿಯಾ ಕೊಟ್ರು ಅದನ್ನ ಕೇಳಿಸ್ಕೋತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಒಳ್ಳೆ ಐಡಿಯಾಗಳು ಯಾರಿಂದ ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಬರ್ಬೋದು ಅಂತ. ಮತ್ತು ಈಗ ಫೈನಲ್ ಹ್ಯಾಬಿಟ್ 5ನೇದು. ಅದೇನಂದ್ರೆ ನಿಮ್ಗೆ ಗೊತ್ತಿರೋದನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು. ಹೌದು, ಇದು ಬೇರೆಯವ್ರಿಗೆ ಸಹಾಯ ಮಾಡೋದು ಮಾತ್ರ ಅಲ್ಲ, ನಮ್ಮ ಜ್ಞಾನವನ್ನೇ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಕೂಡ ಹೌದು. ನೋಡಿ, ಯಶಸ್ವಿ ಟ್ರೇಡರ್ಗಳು ತಮ್ಗೆ ಗೊತ್ತಿರೋದನ್ನ ಹೇಳ್ಕೊಡೋಕೆ, ಶೇರ್ ಮಾಡ್ಕೊಳ್ಳೋಕೆ ಯಾವಾಗ್ಲೂ ರೆಡಿ ಇರ್ತಾರೆ. ಯಾಕಂದ್ರೆ ಜ್ಞಾನ ಹಂಚಿದ್ದಷ್ಟು ಜಾಸ್ತಿ ಆಗುತ್ತೆ. ನಾವೊಂದು ವಿಷಯವನ್ನ ಬೇರೆಯವರಿಗೆ ಹೇಳ್ಕೊಟ್ಟಾಗ ಆ ವಿಷಯ ನಮ್ಗೇನೆ ಇನ್ನಷ್ಟು ಚೆನ್ನಾಗಿ, ಇನ್ನಷ್ಟು ಆಳವಾಗಿ ಅರ್ಥ ಆಗುತ್ತೆ. ಇದು ನಿಜ ಅಲ್ವಾ? ಸರಿ, ಹಾಗಾದ್ರೆ ಗೆಲ್ಲುವ ಟ್ರೇಡರ್ನ ಆ 5 ಹ್ಯಾಬಿಟ್ಸ್ ಯಾವುದು ಅಂತ ಮತ್ತೊಮ್ಮೆ ಕ್ವಿಕ್ಕಾಗಿ ನೋಡೋಣ. 1. ಟ್ರೇಡಿಂಗ್ ಅನ್ನ ಬಿಸ್ನೆಸ್ ತರ ನೋಡಿ. 2. ನಿಮ್ಮ ಡೇಟಾದ ಮೇಲೆ ಮಾಸ್ಟರಿ ಸಾಧಿಸಿ. 3. ಪ್ರತಿಯೊಂದು ಲಾಸನ್ನು ಒಂದು ಪಾಠ ಅಂತ ತಿಳ್ಕೊಳ್ಳಿ. 4. ಯಾವಾಗ್ಲೂ ಕಲಿತಾ ಇರಿ. ಮತ್ತು 5. ನಿಮ್ಗೆ ಗೊತ್ತಿರೋದನ್ನ ಶೇರ್ ಮಾಡಿ. ಇವೇ ಯಶಸ್ಸಿನ ಫೌಂಡೇಶನ್. ಹಾಗಾದ್ರೆ ಈ ಎಲ್ಲಾ ವಿಚಾರಗಳನ್ನ ಕೇವಲ ಕೇಳೋದಲ್ಲ, ಆಚರಣೆಗೆ ತರೋದು ಮುಖ್ಯ. ಒಂದು ಪ್ರಶ್ನೆಯೊಂದಿಗೆ ಇದನ್ನ ಮುಗಿಸೋಣ. ಈ 5 ಹ್ಯಾಬಿಟ್ಸ್ನಲ್ಲಿ ಮೊದಲು ಯಾವ ಹ್ಯಾಬಿಟ್ ಅನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ ಶುರು ಮಾಡಬಹುದು? ಯಾವುದಾದ್ರೂ ಒಂದನ್ನು ಆರಿಸ್ಕೊಂಡು ಇವತ್ತಿಂದಲೇ ಶುರು ಮಾಡೋಣ. ನೆನಪಿಡಿ, ಒಂದು ಸಣ್ಣ ಹೆಜ್ಜೆ ಕೂಡ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗಬಲ್ಲದು.